ನಮ್ಮ ಅಪ್ಪ ಅಮ್ಮ ಪೂರ ತದ್ವಿರುದ್ಧ ಸ್ವಭಾವ ವಿಚಾರ ಮಾಡವ್ರ. ನಂಗೆ ಕಾಫಿ ಇಷ್ಟ, ಅವ್ರಿಗೆ ಟೀ ಇಷ್ಟ ಅಂತ ಡಿವೋರ್ಸ್ ತಗೋ ಈಗಿನ ಜನ್ರೇಷನ್ ಮಧ್ಯ ಇವ್ರ 24x7 ಜಗಳಾಡಿದಾರನು ಮತ್ತು ಒಬ್ರಿಗೊಬ್ರ ಕೇರ್ ಮಾಡ್ತಾರೆ, ಕಾಳಜಿ ಮಾಡ್ತಾರೆ. ಕರೆ ಹೇಳ್ಬೇಕಂದ್ರೆ ಇಂಥ ಐಡಲ್ ಕಪಲ್ಸ್ಗೆ ಮಕ್ಕಳೇ ಹುಟ್ಟಿದ್ದ ನಮ್ಮ ಪುಣ್ಯ ರೀ. ಅವ್ರು ತಮ್ಮ ಕಷ್ಟಗಳ ಬಗ್ಗೆ, ಪರಿಸ್ಥಿತಿ ಬಗ್ಗೆ ಯಾವಾಗೂ ಕಂಪ್ಲೇಂಟ್ ಮಾಡಿಲ್ರಿ. ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕಂತ ಒಂದು ಆಸೆ ಆಗಿತ್ತು. ಈಗ ಅದನ್ನೂ ನನಸು ಮಾಡ್ಯಾರ. ತಕ್ಕ ಮಟ್ಟಿಗೆ ನಾವು ಸ್ವಲ್ಪ ಫೈನಾನ್ಷಿಯಲಿ ಇಂಡಿಪೆಂಡೆಂಟು ಆಗಿವಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿವಿ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಕಲ್ತರ ಇರೋ ನಮ್ಮನ್ನು ಮೂರ್ತಿ ಮಾಡಿದ ಶಿಲ್ಪಕಾರ ನಮ್ಮ ತಂದೆ ತಾಯಿಗಳ. ಪ್ರಪಂಚದ ದೊಡ್ಡ ತ್ಯಾಗಿಗಳಂಥೇಳಿ ಏನರ ಅವಾರ್ಡಿದ್ರೆ ಅಪ್ಪ ಅಮ್ಮಗ ಸಿಗ್ಬೇಕು ನೋಡ್ರಿ. ಯಾಕಪ್ಪ ಅಂದ್ರೆ ಇನ್ನೂ ಮಗು ಹುಟ್ಟಿರುವುದಿಲ್ಲ, ಅವಾಗಿಂದ ಅವ್ರು ತಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ಕೋತ ಬರ್ತಾರೆ. ಲಿಟ್ರಲಿ ಊರು ಸುತ್ತದ್ ಬಿಡ್ತಾರೆ, ಅವ್ರು ಎಂಜಾಯ್ ಮಾಡೋ ಲೈಫ್ನ ತ್ಯಾಗ ಮಾಡ್ತಾರೆ. ಅಲ್ಲಿ ಬಂದಿರುವಂಥ ಸೇವಿಂಗ್ಸ್ ಮುಂದೆ ಮಕ್ಕಳಿಗಾಗಲಿ, ಮಕ್ಕಳ ಎಜುಕೇಷನ್ಗಾಗಲಿ ಅಂತ ಇಡ್ತಾರೆ. ಕರೆ ಹೇಳ್ಬೇಕಂದ್ರೆ ಈಗ ನಾವು ದುಡ್ಯಾತೀವಿ, ತಕ್ಕ ಮಟ್ಟಿಗೆ ಸಂಬಳ ಬರ್ತೈತೆ ಅಂದ್ರೆ ನಂಗೆ ಅದು ಕೊಡ್ಸು ಇದು ಕೊಡ್ಸು ಅಂತ ಬೇಡಂಗಿಲ್ಲ. ಹೋಗ್ಲಿ ನಾವೇ ಏನರೇ ಕೊಡ್ಸಿದ್ರೂ ಬರೀ ಖರ್ಚು ಮಾಡ್ತೀನಿ, ಅದ್ಯಾಕೆ ನಂಗೆ ತರಬೇಕಂತ ಹೇಳಿ ಬಯಕತ್ತಾರ. ಬಯಸ್ಕೊಳಕ್ಕೆ ರೆಡಿಯಾಗಿ ನಾವು ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಸಣ್ಣ ಗಿಫ್ಟ್ ಕೊಡಾಕತ್ತೀನಿ. ಹ್ಯಾಪಿ 27th ವೆಡ್ಡಿಂಗ್ ಆ್ಯನಿವರ್ಸರಿ.